ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಮೂಡುಬಿದ್ರೆಗೆ ಹೋಗ್ತಾ ಇದ್ದೇವೆ. ಅಲ್ಲಿ 2-3 ಟೆಂಪಲ್ಗೆ ಹೋಗುವ ಅಂತ ಅಂದ್ಕೊಂಡಿದ್ದೇವೆ. ಇವತ್ತು ನನ್ನ ಮಗ ಕೂಡ ಇದ್ದಾನೆ, ಇವನಿಗೆ ದಸರಾ ಹಾಲಿಡೇಸ್ ಅಲ್ಲ, ಹಾಗೆ ಇಲ್ಲಾಂದರೆ ಇವನು ಸ್ಕೂಲಿಗೆ ಹೋಗಿರ್ತಾನೆ. ನಾನು ಒಬ್ಬಳೇ ಹೋಗೋದು ಸ್ಯಾಟರ್ಡೇ. ಯಾವತ್ತೂ ಸಹ ಹೋಗ್ತಾ ಇರ್ತೇನೆ ಮೂಡುಬಿದ್ರೆಗೆ. ಹೋದಾಗಲೆಲ್ಲ ಟೆಂಪಲ್ ವಿಸಿಟ್ ಕೊಟ್ಟರೆ ನನಗೆ ಸಮಾಧಾನ. ಹಾಗೆ ಇವತ್ತು ಹೋಗುವ ಅಂತ ಅಂದ್ಕೊಂಡಿದ್ದೇವೆ. ನಾವು ಈಗ ಹೊರಟ್ವಿ. ಇದು ನಮ್ಮ ಆಚೆದು ರೋಡು. ಹಾಗೆ ಇಲ್ಲಿಂದ ಈಗ ನಮ್ಮದು ಜರ್ನಿ ಸ್ಟಾರ್ಟ್. ಆಮೇಲೆ ಇಲ್ಲಿ ಪುರಾತನ ಆದಿಶಕ್ತಿ ಮಹಾದೇವಿ ದೇವಸ್ಥಾನ ಮೂಡುಬಿದ್ರೆ, ಇಲ್ಲಿಗೆ ಬಂದ್ವಿ ನಾವೀಗ. ಆಮೇಲೆ ಇಲ್ಲಿ ರಾಹುಗುಳಿಗ ಕಟ್ಟೆ ಕೂಡ ಇದೆ, ನೀವು ನೋಡಬಹುದು. ಇಲ್ಲಿ ಬಂದಾಗಲೆಲ್ಲ ನಾನು ಕುಂಕುಮಾರ್ಚನೆ ಮಾಡಿಸ್ತಾ ಇರ್ತೇನೆ. ನಾಗದೇವರ ಸನ್ನಿಧಿ ಕೂಡ ಇದೆ ಇಲ್ಲಿ. ಆನಂತರ ನಾವು ಹನುಮಾನ್ ಟೆಂಪಲಿಗೆ ಬಂದ್ವಿ. ಮೂಡುಬಿದ್ರೆ ಹನುಮಾನ್ ಟೆಂಪಲ್ ಕಾಣಿಸ್ತಾ ಇದೆ. ಹಾಗೆ ಒಂಥರ ಖುಷಿ, ಸಮಾಧಾನ ನನಗೆ ಇಲ್ಲಿ ಟೆಂಪಲಿಗೆ ಬಂದಾಗಲೆಲ್ಲ ತುಂಬಾ ಖುಷಿಯಾಗುತ್ತೆ. ನನ್ನ ಇಷ್ಟ ದೇವರು ಹನುಮಾನ್. ನನ್ನ ಖುಷಿ ಬೇಸರ ಏನಿದ್ರೂ ಕೂಡ ನಾನು ಹನುಮಾನ್ ಬಳಿ ಹೇಳೋದು. ನನಗೆ ಒಂಥರ ಸಮಾಧಾನ ಆಗ್ತದೆ, ತುಂಬ ಮನಸ್ಸು ಹಗುರ ಆಗ್ತದೆ ಏನಾದರೂ ಬೇಸರದಲ್ಲಿದ್ದರೂ ಕೂಡ. ಹಾಗೆ ಬಂದಾಗಲೆಲ್ಲ ನಾನು ಸಿಯಾಳ ಹಾಕ್ತಾ ಇರ್ತೇನೆ. ಇವತ್ತು ನನ್ನ ಮಗ ಹಾಕ್ತಾ ಇದ್ದೇನೆ, ಅಮೋಘ್ ಹಾಕ್ತಾ ಇದ್ದಾನೆ, ನೋಡ್ಬೋದು. ಆಮೇಲೆ ನಮ್ಮದು ಏನಾದರೂ ಗ್ರಹಚಾರ ದೋಷ ಇದ್ದರೆ ಅದನ್ನು ದೇವರು ಪರಿಹಾರ ಮಾಡ್ತಾರೆ ಅನ್ನೋ ನಂಬಿಕೆ ಎಣ್ಣೆ ಹಾಕೋದು. ಇಲ್ಲಿ ಗರ್ಭಗುಡಿಗೆ ಪ್ರದಕ್ಷಿಣೆಗೆ ಹಾಕಲಿಕ್ಕಿಲ್ಲ, ಎಣ್ಣೆ ಹಿಡ್ಕೊಂಡು ಜಾರ್ತದಲ್ಲ. ಹಾಗೆ ಇಲ್ಲಿ ಟಿ ವಿಯಲ್ಲಿ ನೋಡ್ಬೋದು ನಮ್ಮದು ಹನುಮಾನ್ ದೇವರ, ಅಲ್ಲಿ ನಾವು ಪ್ರೇ ಮಾಡ್ಬೋದು ನಮ್ಮದು ಏನಾದರೂ ಇಷ್ಟ ಇದ್ದರೆ. ಆಮೇಲೆ ಇದು ವೆಂಕಟರಮಣ ಟೆಂಪಲಿಗೆ ಬಂದ್ವಿ ನಾವು. ಇಲ್ಲಿ ಅಶ್ವತ್ಥ ಮರ ಕೂಡ ಇದೆ. ಅಶ್ವತ್ಥ ಮರಕ್ಕೆ ಪ್ರದಕ್ಷಿಣೆ ಹಾಕಿದರೆ ಒಂಥರ ನಮಗೆ ಪಾಸಿಟಿವ್ ಎನರ್ಜಿ ಸಿಗ್ತದೆ. ಎಷ್ಟೋ ಕೋಟಿ ದೇವರುಗಳು ಅಶ್ವತ್ಥ ಮರದಲ್ಲಿ ಇದ್ದಾರಂತ ಕೇಳ್ಪಟ್ಟಿದ್ದೇನೆ ನಾನು. ಅದೊಂದು ನಮ್ಮದು ನಂಬಿಕೆ. ಹಾಗೆ ತುಂಬ ಒಳ್ಳೆಯದಾಗುತ್ತೆ ಪ್ರದಕ್ಷಿಣೆ ಹಾಕಿದರೆ ಸ್ಯಾಟರ್ಡೇ. ಆನಂತರ ನಾವು ಕಲ್ಲಮುಡ್ಕೂರು ಶಾರದೋತ್ಸವಲ್ಲಿ ಬಂದ್ವಿ. ಶಾರದೆ ಕೂರಿಸಿದ್ದಾರೆ, ದ್ವಿತೀಯ ವರ್ಷದ ಶಾರದೋತ್ಸವ ಕಲ್ಲಮುಡ್ಕೂರು. ತುಂಬ ಒಂಥರ ಗಾರ್ಜಿಯಸ್, ಅಡಾರಬಲ್ ಒಂದು ಶಾರದೆ. ತುಂಬ ಖುಷಿಯಾಯಿತು ಮನಸ್ಸಿಗೆ. ಅಲ್ಲಿ ಊಟ ಕೂಡ ಇತ್ತು, ಚೆನ್ನಾಗಿತ್ತು ಊಟ. ಅಲ್ಲಿ ಊಟ ಆಗಿ ನಾವು ಮನೆಗೆ ಬಂದ್ವಿ. ಇಷ್ಟೇ ಇವತ್ತಿನ ವ್ಲಾಗ್. ವಿಡಿಯೋ ಇಷ್ಟ ಆದರೆ ನನಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.